ಬಿಡಿಎ ಮನೆಗಳು ವಿಶ್ವಾಸದ ನೆಲೆ, ಕೈಗೆಟುಕುವ ಬೆಲೆ. ಬಿಡಿಎ ಫ್ಲಾಟ್ ಮೇಳ, ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕಿಂಗ್. ಡಿಸೆಂಬರ್ 6 ಮತ್ತು 7ರಂದು ಕಣಿಮಿಣಿಕೆ, ಹುಣ್ಣಿಗೆರೆ. ಗ್ರಾಹಕರು ಎಲ್ಲಾ ಬಿಡಿಎ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ಗಳನ್ನು ಖರೀದಿಸಬಹುದು. ಸಹಾಯವಾಣಿ ಸಂಖ್ಯೆ 9413166622. ಪ್ರಪಂಚದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ನಾನು ರಂಜಿತಾ ರೇವಣ್ಣ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭಾರತಕ್ಕೆ ಬರುತ್ತಿರುವಂತಹ ಸುದ್ದಿ ಸದ್ದಾಗುತ್ತಿದೆ. 23ನೇ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆಯ ಭಾಗವಾಗಿ 2 ದಿನಗಳ ಭೇಟಿಗಾಗಿ ಬರ್ತಿದ್ದಾರೆ. ಅವರ ಆಗಮನಕ್ಕೂ ಮುನ್ನ ಅವರ ಭದ್ರತಾ ವ್ಯವಸ್ಥೆಗಳ ಬಗ್ಗೆ ಮತ್ತು ಬಾಡಿ ಡಬಲ್ಸ್ ಬಗ್ಗೆ ವದಂತಿಗಳು ಸಾಕಷ್ಟು ಕೇಳಿ ಬರ್ತಾ ಇದೆ. ಹಾಗಾದ್ರೆ ವ್ಲಾಡಿಮಿರ್ ಪುಟಿನ್ ನಿಜವಾಗಿಯೂ ಅಷ್ಟೊಂದು ಶ್ರೀಮಂತರ ಎಂದು ಅನೇಕರು ಕಣ್ಕಂಡ್ ಬಿಡ್ತಿದ್ದಾರೆ. ಹಾಗಾದ್ರೆ ನಿಜವಾಗ್ಲೂ ಕೂಡ ಪುಟಿನ್ ಎಷ್ಟು ಶ್ರೀಮಂತ? ಒಂದು ಕಾಲದಲ್ಲಿ ರಷ್ಯಾದಲ್ಲಿ ಅತಿ ದೊಡ್ಡ ವಿದೇಶಿ ಬಂಡವಾಳ ಹೂಡಿಕೆದಾರರಾಗಿದ್ದ ಹಣಕಾಸುದಾರ ಬಿಲ್ ಬ್ರೋಡರ್ ಪುಟಿನ್ ಅವರ ಆಸ್ತಿ 200 ಬಿಲಿಯನ್ ಆಗಬಹುದು ಎಂದು ಬಹಳ ಹಿಂದಿನಿಂದಲೂ ಹೇಳಿಕೊಂಡಿದ್ದಾರೆ. 2003ರಲ್ಲಿ ಒಲಿಗಾರ್ಚ್ ಮಿಖಾಯಿಲ್ ಬಂಧನದ ನಂತರ ಈ ಗುಪ್ತ ಸಂಪತ್ತಿನ ಬಹುಪಾಲು ಸಂಗ್ರಹವಾಗಿದೆ ಎಂದು ಬ್ರೋಡರ್ 2017ರಲ್ಲಿ ಯುಎಸ್ ಸೆನೆಟ್ ನ್ಯಾಯಾಂಗ ಸಮಿತಿಗೆ ತಿಳಿಸಿದ್ರು. ಒಂದು ವೇಳೆ ಇದು ನಿಜವಾಗಿದ್ದರೆ ಪುಟಿನ್ ಅವರನ್ನ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾಗುತ್ತಾರೆ. ಮೈಕ್ರೋಸಾಫ್ಟ್ನ ಬಿಲ್ ಗೇಟ್ಸ್ ಮತ್ತು ಮಾಜಿ ಆಲ್ಫಾಬೆಟ್ ಸಿಇಒ ಲ್ಯಾರಿ ಪೇಜ್ ಅವರನ್ನ ಸಹ ಹಿಂದಿಕ್ಕಲಾಗುತ್ತೆ. ಕ್ರೆಮ್ಲಿನ್ನ ಅಧಿಕೃತ ಬಹಿರಂಗಪಡಿಸುವಿಕೆಗಳು ಸಾಧಾರಣ ಸಾರ್ವಜನಿಕ ಸೇವಕನ ಚಿತ್ರವನ್ನ ಚಿತ್ರಿಸುತ್ತವೆ. ಪುಟಿನ್ ಅವರ ಘೋಷಿತ ವಾರ್ಷಿಕ ವೇತನ ಸುಮಾರು $140,000 ಆಗಿದ್ದು, ಅವರ ಪಟ್ಟಿ ಮಾಡಲಾದ ವೈಯಕ್ತಿಕ ಆಸ್ತಿಗಳಲ್ಲಿ 800 ಚದರ ಅಡಿ ಅಪಾರ್ಟ್ಮೆಂಟ್, ಟ್ರೇಲರ್ ಹೊಂದಿರುವ ಸಣ್ಣ ಜಮೀನು ಮತ್ತು 3 ವಾಹನಗಳು ಸೇರಿವೆ ಎಂದು ಮೂಲಗಳು ತಿಳಿಸಿವೆ. ಡಿಸೆಂಬರ್ 2ರಂದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮ್ಯಾರಥಾನ್ ಕ್ಯಾಬಿನೆಟ್ ಸಭೆಯನ್ನ ಆಯೋಜಿಸಿದ್ದರು. ಆ ಸಮಯದಲ್ಲಿ ಅವರ ಕಣ್ಣು ರೆಪ್ಪೆಗಳು ಹಲವಾರು ಸಂದರ್ಭಗಳಲ್ಲಿ ತುಂಬಾ ಭಾರವಾಗಿ ಕಾಣಿಸಿಕೊಂಡಿವೆ. ಟ್ರಂಪ್ ಬಹಳ ಹಿಂದಿನಿಂದಲೂ ಮಾಜಿ ಅಧ್ಯಕ್ಷ ಜೋ ಬಿಡೆನ್ ಅವರನ್ನ ಸ್ಲೀಪಿ ಝೋ ಎಂದು ನಿಂದಿಸುತ್ತಾರೆ. ಕ್ಯಾಬಿನೆಟ್ ಸಭೆಯಲ್ಲಿ ಮಾತನಾಡುವಾಗ ಬಿಡೆನ್ ಟ್ರಂಪ್ಗಿಂತ ಕಡಿಮೆ ಬಾರಿ ಕಾಣಿಸಿಕೊಂಡಿದ್ದಾರೆ ಎಂದು ಪರೋಕ್ಷವಾಗಿ ಹೇಳಿದ್ದಾರೆ. ಕ್ಯಾಬಿನೆಟ್ ಸಭೆಯಲ್ಲಿ ಡೊನಾಲ್ಡ್ ಟ್ರಂಪ್ ನಿಜವಾಗಿಯೂ ಮಲಗಿದ್ದಾರಾ ಅಂದ್ರೆ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಮಾತನಾಡುತ್ತಿದ್ದಂತೆ ಟ್ರಂಪ್ ಕಣ್ಣು ಮುಚ್ಚಿ ಅವರ ಪಕ್ಕದಲ್ಲಿ ಕುಳಿತುಕೊಂಡಿದ್ದಾರೆ. ಕನಿಷ್ಠ 5 ಸೆಕೆಂಡುಗಳ ಕಾಲ ಅವರ ಕಣ್ಣು ರೆಪ್ಪೆಗಳು ಅಲುಗಾಡಲೇ ಇಲ್ಲ. ಆರೋಗ್ಯ ಮತ್ತು ಮಾನವ ಸೇವೆಗಳ ಕಾರ್ಯದರ್ಶಿ ರಾಬರ್ಟ್ ಎಫ್ ಕೆನಡಿ ಜೂನಿಯರ್ ಅವರ ಮಾತುಗಳನ್ನ ಕೇಳುತ್ತಿದ್ದಾಗ ಟ್ರಂಪ್ ಸ್ಥಳಾಂತರಗೊಳ್ಳುವ ಮೊದಲು ಸುಮಾರು 10 ಸೆಕೆಂಡ್ಗಳ ಕಾಲ ಕಣ್ಣುಗಳು ಮುಚ್ಚಿದಂತೆ ಕಂಡುಬಂದವು. ವಾಣಿಜ್ಯ ಕಾರ್ಯದರ್ಶಿ ಹೋವಾರ್ಡ್ ಲುಟ್ನಿಕ್ ಮಾತನಾಡುತ್ತಿದ್ದಂತೆ ಟ್ರಂಪ್ ತೂಕಡಿಸಿ ತಲೆ ಕೆಳಗೆ ಮಾಡಿದಾಗ ನಿಧಾನವಾಗಿ ಕಣ್ಣು ಮಿಟುಕಿಸಿದ್ದಾರೆ. ಆದರೆ ಟ್ರಂಪ್ ಗಮನಪೂರ್ವಕವಾಗಿ ಆಲಿಸುತ್ತಿದ್ದರು. 3 ಗಂಟೆಗಳ ಕಾಲ ನಡೆದ ಸಂಪೂರ್ಣ ಕ್ಯಾಬಿನೆಟ್ ಸಭೆಯನ್ನ ನಡೆಸುತ್ತಿದ್ದರು ಎಂದು ಶ್ವೇತಭವನದ ಪತ್ರಿಕಾ ಕಾರ್ಯದರ್ಶಿ ಕ್ಯಾರೋಲಿನ್ ಲೀವಿಟ್ ಹೇಳಿದ್ರು. ಈ ಎಲ್ಲ ಐತಿಹಾಸಿಕ ಸಭೆಗಳಲ್ಲಿ ಅಧ್ಯಕ್ಷರು ಮತ್ತು ಅವರ ಅದ್ಭುತ ತಂಡವು ಅಮೆರಿಕವನ್ನು ಮತ್ತೊಮ್ಮೆ ಶ್ರೇಷ್ಠರನ್ನಾಗಿ ಮಾಡಲು ಅಮೆರಿಕದ ಜನರ ಪರವಾಗಿ ಅವರು ನೀಡಿದ ಸಾಧನೆಗಳ ಸಮಗ್ರ ಪಟ್ಟಿಯನ್ನು ಎತ್ತಿ ತೋರಿಸುತ್ತದೆ ಎಂದು ಲೀವಿಟ್ ಹಂಚಿಕೊಂಡ ಇಮೇಲ್ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಆಸ್ಟ್ರೇಲಿಯಾದ ಹದಿಹರೆಯದವರ ಸಾಮಾಜಿಕ ಮಾಧ್ಯಮ ನಿಷೇಧವು ಅಧಿಕೃತವಾಗಿ ಆರಂಭವಾಗುವ 1 ವಾರದ ಮೊದಲು ಮೆಟಾ ತನ್ನ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಥ್ರೆಡ್ಸ್ ಪ್ಲಾಟ್ಫಾರ್ಮ್ಗಳಿಂದ 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ತೆಗೆದುಹಾಕಲು ಪ್ರಾರಂಭಿಸಿದೆ. ಟೆಕ್ ದೈತ್ಯ ಕಂಪನಿಯು ಕಳೆದ ತಿಂಗಳು 13ರಿಂದ 15 ವರ್ಷ ವಯಸ್ಸಿನ ಬಳಕೆದಾರರಿಗೆ ಡಿಸೆಂಬರ್ 4ರಿಂದ ಅವರ ಖಾತೆಗಳನ್ನು ಸ್ಥಗಿತಗೊಳಿಸಲು ಪ್ರಾರಂಭಿಸುವುದಾಗಿ ತಿಳಿಸಲು ಪ್ರಾರಂಭಿಸಿದೆ ಎಂದು ಘೋಷಣೆ ಮಾಡಿದೆ. ಇನ್ನು ಅಂದಾಜು 1,50,000 ಫೇಸ್ಬುಕ್ ಬಳಕೆದಾರರು ಮತ್ತು 3,50,000 ಇನ್ಸ್ಟಾಗ್ರಾಂ ಖಾತೆಗಳು ಪರಿಣಾಮ ಬೀರುವ ನಿರೀಕ್ಷೆ ಇದೆ. ಎಕ್ಸ್ನಂತೆಯೇ ಥ್ರೆಡ್ಗಳನ್ನ ಇನ್ಸ್ಟಾಗ್ರಾಂ ಖಾತೆಯ ಮೂಲಕ ಮಾತ್ರ ಪ್ರವೇಶ ಪಡ್ಕೊಳ್ಬಹುದು. ಆಸ್ಟ್ರೇಲಿಯಾದಲ್ಲಿ ವಿಶ್ವದ ಮೊದಲ ಸಾಮಾಜಿಕ ಮಾಧ್ಯಮ ನಿಷೇಧವು ಡಿಸೆಂಬರ್ 10ರಿಂದ ಆರಂಭವಾಗಲಿದೆ. 16 ವರ್ಷದೊಳಗಿನ ಮಕ್ಕಳು ಖಾತೆಗಳನ್ನ ಹೊಂದುವುದನ್ನ ತಡೆಯಲು ಸಮಂಜಸ ಕ್ರಮಗಳನ್ನ ತೆಗೆದುಕೊಳ್ಳದಿದ್ದರೆ ಕಂಪನಿಗಳು $49.5 ಮಿಲಿಯನ್ ಅಂದ್ರೆ US ಅಲ್ಲಿ ನೋಡೋದಾದ್ರೆ $33 ಮಿಲಿಯನ್
25 ಮಿಲಿಯನ್ ವರೆಗೆ ದಂಡವನ್ನ ಎದುರಿಸಬೇಕಾಗುತ್ತದೆ. ಇನ್ನು 16 ವರ್ಷದೊಳಗಿನ ಮಕ್ಕಳು ಅಪ್ಲಿಕೇಶನ್ಗಳನ್ನ ಡೌನ್ಲೋಡ್ ಮಾಡುವಾಗ ಅವರ ವಯಸ್ಸನ್ನ ಪರಿಶೀಲಿಸುವುದು, ಪೋಷಕರ ಅನುಮೋದನೆಯನ್ನ ಕೇಳುವುದು ಸರ್ಕಾರವು ಅಪ್ಲಿಕೇಶನ್ ಸ್ಟೋರ್ಗಳಿಗೆ ಕಡ್ಡಾಯಗೊಳಿಸಬೇಕು ಎಂದು ಮೆಟಾ ಹೇಳಿದೆ. ಯಾಕಂದ್ರೆ ಇದು ಹದಿಹರೆಯದವರು ವಿವಿಧ ಅಪ್ಲಿಕೇಶನ್ಗಳಲ್ಲಿ ತಮ್ಮ ವಯಸ್ಸನ್ನ ಪರಿಶೀಲಿಸುವ ಅಗತ್ಯವನ್ನ ನಿವಾರಿಸುತ್ತದೆ. ತಮ್ಮನ್ನು 16 ವರ್ಷದ ಒಳಗಿನವರು ಎಂದು ತಪ್ಪಾಗಿ ವರ್ಗೀಕರಿಸಲಾಗಿದೆ ಎಂದು ನಂಬುವ ಹದಿಹರೆಯದವರು ವಿಮರ್ಶೆಯನ್ನ ಕೇಳಬಹುದು. ತಮ್ಮ ವಯಸ್ಸನ್ನು ಪರಿಶೀಲಿಸಲು ವಿಡಿಯೋ ಸೆಲ್ಫಿಯನ್ನ ಸಲ್ಲಿಸಬೇಕು. ಅವರು ಚಾಲನಾ ಪರವಾನಗಿ ಅಥವಾ ಸರ್ಕಾರ ನೀಡಿದ ಗುರುತಿನ ಚೀಟಿಯನ್ನು ಸಹ ನೀಡಬಹುದಾಗಿದೆ. 70ಕ್ಕೂ ಹೆಚ್ಚು ಮಕ್ಕಳ ಮೇಲಿನ ದೌರ್ಜನ್ಯದ ಆರೋಪಗಳನ್ನ ಮೆಲ್ಬೋರ್ನ್ನ ಮಾಜಿ ಶಿಶುಪಾಲನಾ ಕಾರ್ಯಕರ್ತೆಯೊಬ್ಬರು ಎದುರಿಸುತ್ತಿದ್ದಾರೆ. ಇವರ ವಿರುದ್ಧ 6 ಮಕ್ಕಳ ಮೇಲಿನ ಅತ್ಯಾಚಾರದ ಆರೋಪಗಳು ಸೇರಿದಂತೆ ಇನ್ನೂ 83 ಆಪಾದಿತ ಅಪರಾಧಗಳ ಆರೋಪ ಹೊರಿಸಲಾಗಿದೆ. ಏಪ್ರಿಲ್ 2022 ಮತ್ತು ಜನವರಿ 2023ರ ನಡುವೆ 5 ತಿಂಗಳ ಮಗು ಸೇರಿದಂತೆ 8 ಮಕ್ಕಳ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಎಂದು ಆರೋಪಿಸಿ 27 ವರ್ಷದ ಜೋಶುವಾ ಡೇಲ್ ಬ್ರೌನ್ ಅವರನ್ನ ಮೇ ತಿಂಗಳಲ್ಲಿ ಬಂಧಿಸಲಾಗಿದೆ. ಈ ಪ್ರಕರಣವು ಜುಲೈನಲ್ಲಿ ಅಧಿಕಾರಿಗಳು ಶ್ರೀ ಬ್ರೌನ್ ಕೆಲಸ ಮಾಡಿದ 20ಕ್ಕೂ ಹೆಚ್ಚು ಕೇಂದ್ರಗಳಲ್ಲಿ ಸುಮಾರು 2,000 ಮಕ್ಕಳನ್ನ ಸಾಂಕ್ರಾಮಿಕ ರೋಗಗಳ ಪರೀಕ್ಷೆಗೆ ಒಳಪಡಿಸುವಂತೆ ಒತ್ತಾಯಿಸಲು ಪ್ರೇರೇಪಿಸಿತು. ಗುರುವಾರ ಹೊಸ ಆರೋಪಗಳು 2019ರಿಂದ ಈ ವರ್ಷದ ಫೆಬ್ರವರಿ ನಡುವೆ 3 ಕೇಂದ್ರಗಳಲ್ಲಿ 4 ಹೊಸ ಬಲಿಪಶುಗಳ ವಿರುದ್ಧದ ಅಪರಾಧಗಳು ಮತ್ತು ಮೊದಲ 8 ಮಕ್ಕಳ ವಿರುದ್ಧದ ಹೆಚ್ಚುವರಿ ಅಪರಾಧಗಳಿಗೆ ಸಂಬಂಧಿಸಿವೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಅವರು ಇನ್ನೂ ಬಂಧನದಲ್ಲಿದ್ದಾರೆ. ಮುಂದಿನ ವರ್ಷ ಫೆಬ್ರವರಿಯಲ್ಲಿ ಮೆಲ್ಬೋರ್ನ್ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯವನ್ನ ಎದುರಿಸಲಿದ್ದಾರೆ. ಮಕ್ಕಳ ಆರೈಕೆ ಕೇಂದ್ರಗಳಲ್ಲಿ ಲೈಂಗಿಕ ಮತ್ತು ದೈಹಿಕ ದೌರ್ಜನ್ಯದ ಹಲವಾರು ಇತರ ಪ್ರಮುಖ ಪ್ರಕರಣಗಳ ಜೊತೆಗೆ ಈ ಪ್ರಕರಣವು ಆಸ್ಟ್ರೇಲಿಯಾದ್ಯಂತ ವ್ಯಾಪಕ ಭೀತಿಯನ್ನ ಹುಟ್ಟುಹಾಕಿದೆ. ಪೋಷಕರು, ಆರೈಕೆದಾರರು ಮತ್ತು ತಜ್ಞರು ಮಕ್ಕಳ ಆರೈಕೆ ಉದ್ಯಮದ ಸುರಕ್ಷಿತ ಮಾನದಂಡಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಮಕ್ಕಳೊಂದಿಗೆ ಕೆಲಸ ಮಾಡುವ ಜನರ ತಪಾಸಣೆಗಳ ಮೇಲಿನ ಹೊಸ ನಿಯಂತ್ರಣ ಸೇರಿದಂತೆ ಕಠಿಣ ಮಕ್ಕಳ ಸುರಕ್ಷತಾ ನಿಯಮಗಳನ್ನು ಜಾರಿಗೆ ತಂದರು. ಆದರೆ ಕಾರ್ಮಿಕರ ರಾಷ್ಟ್ರೀಯ ನೋಂದಣಿ ಸೇರಿದಂತೆ ಹೆಚ್ಚಿನ ಸುಧಾರಣೆಗಳ ಅಗತ್ಯವಿದೆ ಎಂದು ತಜ್ಞರು ಹೇಳುತ್ತಾರೆ. ಶಾಲಾ ಆವರಣದಲ್ಲಿ ಸಾಮೂಹಿಕ ಗುಂಡಿನ ದಾಳಿ ನಡೆಸಲು ಯೋಜಿಸಿದ್ದ ಆರೋಪದ ಮೇಲೆ ಪಾಕಿಸ್ತಾನಿ ವಲಸಿಗನೊಬ್ಬನನ್ನ ಅಮೆರಿಕದಲ್ಲಿ ಬಂಧಿಸಲಾಗಿದೆ. ಅಮೆರಿಕದ ನ್ಯಾಯಾಂಗ ಇಲಾಖೆ ಪ್ರಕಾರ 25 ವರ್ಷದ ವ್ಯಕ್ತಿ ಲುಕ್ಮಾನ್ ಖಾನ್ ಎಂದು ಗುರುತಿಸಲಾಗಿದೆ. ಈ ಶಂಕಿತ ವ್ಯಕ್ತಿಯಿಂದ ಬಂದೂಕುಗಳು, ಮದ್ದುಗುಂಡುಗಳು, ದೇಹದ ರಕ್ಷಾ ಕವಚ ಮತ್ತು ಎಲ್ಲರನ್ನೂ ಕೊಂದು ಹುತಾತ್ಮರಾಗುವ ಯೋಜನೆಗಳನ್ನ ವಿವರಿಸುವ ಪ್ರಣಾಳಿಕೆಯನ್ನ ವಶಪಡಿಸಿಕೊಂಡ ನಂತರ ಆತನನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಡೆಲವೇರ್ ವಿಶ್ವವಿದ್ಯಾಲಯ ವಿದ್ಯಾರ್ಥಿ ಖಾನ್ ರನ್ನ ನವೆಂಬರ್ 24ರಂದು ಬಂಧಿಸಲಾಯಿತು. ನಂತರ ಪೊಲೀಸರು ಅವರನ್ನ ಉದ್ಯಾನವನದಲ್ಲಿ ಅವರ ಪಿಕಪ್ ಟ್ರಕ್ನಲ್ಲಿ ಗಂಟೆಗಟ್ಟಲೆ ಪತ್ತೆ ಮಾಡಿ ವಾಹನವನ್ನ ಹುಡುಕಲು ನಿರ್ಧರಿಸಿದ್ರು. ಅಧಿಕಾರಿಗಳು ತಮ್ಮ ಶೋಧದ ಸಮಯದಲ್ಲಿ ವಾಹನದಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ಕನ್ವರ್ಷನ್ ಗನ್ ಬ್ರೇಸ್ ಕಿಟ್ಗೆ ಸೇರಿಸಲಾದ 27 ಸುತ್ತುಗಳನ್ನ ತುಂಬಿದ 357 ಕ್ಯಾಲಿಬರ್ ಗ್ಲಾಕ್ ಹ್ಯಾಂಡ್ ಗನ್ ಅನ್ನ ಕಂಡುಕೊಂಡ್ರು. ಅವರು ಇನ್ನು 3 ಲೋಡ್ ಮಾಡಲಾದ 27 ಸುತ್ತಿನ ಮ್ಯಾಗಝಿನ್ಗಳನ್ನ ಒಂದು ಕನ್ವರ್ಷನ್ ಕಿಟ್ನ ಶೇಖರಣಾ ಸ್ಲಾಟ್ನಲ್ಲಿ ಅದನ್ನು ಅರೆ ಸ್ವಯಂಚಾಲಿತ ರೈಫಲ್ ಆಗಿ ಪರಿವರ್ತಿಸಲಾಯಿತು. ಲೋಡ್ ಮಾಡಲಾದ 9 mm ಮ್ಯಾಗಝಿನ್, ಶಸ್ತ್ರಸಜ್ಜಿತ ಬ್ಯಾಲಿಸ್ಟಿಕ್ ಪ್ಲೇಟ್ ಮತ್ತು ಮಾರ್ಬಲ್ ಸಂಯೋಜನೆಯ ನೋಟ್ಬುಕ್ ಅನ್ನ ಸಹ ವಶಪಡಿಸಿಕೊಂಡಿದ್ದಾಗಿ ಡಿಒಜೆ ಪ್ರಕಟಣೆ ತಿಳಿಸಿದೆ. ಬಂಧನದ ನಂತರ ಎಆರ್ ಶೈಲಿಯ ರೈಫಲ್ ಮತ್ತು 2ನೇ ಗ್ಲಾಕ್ ಪಿಸ್ತೂಲ್ ಅನ್ನ ವಶಪಡಿಸಿಕೊಂಡಿತ್ತು. ಇದು ಅಕ್ರಮ ಸಾಧನವನ್ನ ಹೊಂದಿದ್ದು ಅದನ್ನು ನಿಮಿಷಕ್ಕೆ 1200 ಸುತ್ತುಗಳನ್ನ ಗುಂಡು ಹಾರಿಸುವ ಸಾಮರ್ಥ್ಯವಿರುವ ಸಂಪೂರ್ಣ ಸ್ವಯಂಚಾಲಿತ ಮಷಿನ್ ಗನ್ ಆಗಿ ಪರಿವರ್ತಿಸಿತು. 11 ಹೆಚ್ಚುವರಿ ವಿಸ್ತೃತ ಮ್ಯಾಗಝಿನ್ಗಳು, ಮಾರಕ ಹಾಲೋ ಪಾಯಿಂಟ್ ಗುಂಡುಗಳು ಮತ್ತು ಗುಂಡು ನಿರೋಧಕ ವೇಸ್ಟ್ಗಳು ಪತ್ತೆಯಾಗಿವೆ. ಖಾನ್ ಬಳಿ ಪತ್ತೆಯಾದ ಯಾವುದೇ ಆಯುಧಗಳು ನೋಂದಣಿಯಾಗಿಲ್ಲ. ನೋಡಿದ್ರಲ್ಲ, ಇದಿಷ್ಟು ಪ್ರಪಂಚದ ಪ್ರಮುಖ ಸುದ್ದಿಗಳಾಗಿತ್ತು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.